ಎಜೆ ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರವಿವಾರ ದಿನಾಂಕ 15/3/2026 ಹುಕ್ಕೇರಿ ತಾಲೂಕಿನ ನಿಡಸೋಶಿ ಶ್ರೀ ಜಗದ್ಗುರು ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಲಿಂಗೈಕ್ಯ ಚತುರ್ಥ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿದೆ. ಬೆಳಿಗ್ಗೆ ಬಿಲ್ವಾಶ್ರಮದಲ್ಲಿ ಇರುವ ಚತುರ್ಥ ಲಿಂಗೈಕ್ಯ ಶಿವಲಿಂಗೇಶ್ವರ ಶ್ರೀಗಳ ಸಮಾಧಿಗೆ ಪೂಜೆ ಸಲ್ಲಿಸಿ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಮಠದ 10ನೇ ಪೀಠಾಧಿಪತಿ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಎಸ್ಜೆಡಿ ಶಿಕ್ಷಣ ಸಂಸ್ಥೆಯಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಣ ಗುರುಗಳಿಗೆ ವಿಶೇಷ ಸತ್ಕಾರ ನೆರವೇರಿಸಿ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿ, ಲಿಂಗೈಕ್ಯ ಚತುರ್ಥ ಶಿವಲಿಂಗೇಶ್ವರ ಪರಮ ಪೂಜ್ಯರು ಬರುವ ದಿನದಲ್ಲಿ ಯುವಕರು ಒಳ್ಳೆಯ ಶಿಕ್ಷಣ, ಹೆಚ್ಚಿನ ಜ್ಞಾನ ಪಡೆಯಲಿ ಎಂಬ ದೂರದೃಷ್ಟಿ ಇಟ್ಟುಕೊಂಡು 1960ರಲ್ಲಿ ಎಸ್ಜೆಡಿ ಎಂಬ ಜ್ಞಾನ ದೋಗುಲ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಜ್ಞಾನ ದಾಸೋಹ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಚಿಂತನೆ ಮಾಡಿದ ಶ್ರೀಗಳು ಯಾರಾದ್ರೂ ಇದ್ರೆ ಅದು ಚತುರ್ಥ ಶಿವಲಿಂಗೇಶ್ವರ ಶ್ರೀಗಳು ಎಂದಿದ್ದಾರೆ. ಆ ಜ್ಞಾನ ಇತ್ತು ಅಂದ್ರೆ ಏನೆಲ್ಲ ಸಾಧನೆ ಮಾಡ್ಕೋಬಹುದು. ಅದಕ್ಕೆ ಒಂದು ಹಾಡನ್ನ ಹಾಡಿದ್ರು ಮೊದಲಿಗೆಲ್ಲ, ಗುಡಿ ಅಂತ ಹೇಳಿ, ಅದು ನಿಮ್ಮ ಗುಡಿಯ ಬಾಗಿಲಿಗೆ ಒಂದು ಹಾಡನ್ನ ಹಾಡಿದ್ರು. ಈ ಗುಡಿ ಯಾವುದು ಅಂತಂದ್ರೆ ಅಮ್ಮನಿಗೆ ಆಚಾರ ಮಾಡಿದ್ದಾರೆ ಗುಡಿನ. ಯಾವುದು ಗುಡಿ ಅಂದ್ರೆ ಜ್ಞಾನದ ಗುಡಿಗಳನ್ನ ಮಾಡಿದ್ದವರು. ಈ ಜ್ಞಾನದ ಗುಡಿಗಳಿಗೆ 1960ನೇ ಇಸ್ವಿ ಒಳಗೆ ನಿಮಗೊಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಹೈಸ್ಕೂಲನ್ನು ಮಾಡಿಕೊಡ್ತಾರೆ. ಒಬ್ಬ ಸ್ವಾಮಿ ದೂರದೃಷ್ಟಿಯನ್ನ ಇಟ್ಟು ಮಾಡಿದ ಅಂತಂದ್ರೆ ಎಷ್ಟು ಜನರಿಗೆ ಕಲ್ಯಾಣ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಗಳಿದೆಲ್ಲ. ಇಲ್ಲಿ ಎಲ್ಲಾ ಸ್ವಾಮಿಗಳು ಒಂದೇ ಅಂತಲ್ಲ, ಎಲ್ಲಾ ಸ್ವಾಮಿಗಳು ತಮ್ಮ ಮಠದಲ್ಲಿ 10 ಮಂದಿಗಳನ್ನ ಬದುಕಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಎಷ್ಟೋ ಜನ ಸ್ವಾಮಿಗಳು ಸ್ವತಃ ಸಣ್ಣ ಮಠಗಳಲ್ಲಿ ಸ್ವತಃ ತಾವೇ ಕಂತೆ ಭಿಕ್ಷವನ್ನ ಮಾಡಿ 5-10 ಹುಡುಗರನ್ನ ಬದುಕಿಸಿದಂತ ಇತಿಹಾಸ ನಮ್ಮ ಕರ್ನಾಟಕದಲ್ಲಿದೆ. ಕೇವಲ ಲಿಂಗಾಯತರು ಅಷ್ಟೇ ಅಲ್ಲ, ಅದರ ಮುಸ್ಲಿಮರು ಇದಾರ, ಹರಿಜನರಿದಾರ, ನಾಯಕರಿದಾರ, ಗುರುಗಳಿದಾರ. ಈ ಇವತ್ತು ಹೋಗ್ರಿ ನೀವು ಸದ್ಗಂಗೆ ಒಳಗೆ ಎಲ್ಲಾ ಜಾತಿ ಜನರು ಅದರಲ್ಲಿ ಎಲ್ಲ ಹೊರತು ಇವತ್ತು ಎಲ್ಲರೂ ಕೂಡ ಊಟ ಮಾಡ್ತಾರೆ. ನಾವು ಹೇಳ್ತೀವಿ ಬಸವ ತತ್ವ ಭಾಳ ಹೇಳ್ತೀವಿ. ನಿಜವಾದ ಬಸವ ತತ್ವ ಇರೋದು ಅಲ್ಲಿ ಸಿದ್ಧಗಂಗಾ ಮಠದಾಗ. ನಾವು ಒಂದ್ಸತಿ ಹೋಗಿದ್ದೆ ನೋಡೋಣ ಅಂತ. ರಾತ್ರಿ ಮುದ್ದಾಮ ಹುಡುಗರು ಊಟಕ್ಕೆ ಹೋಗಿ ನೋಡೋಣ ಹೇಳಕ್ಕೆ ಎಷ್ಟು ಶಿಸ್ತಾಗಿ ಬರ್ತಾವೆಲ್ಲ. ಎಲ್ಲ ಸುಮಾರು 10,000 ವಿದ್ಯಾರ್ಥಿಗಳಿದ್ರು ಚಂದ ಸಾಧನೆ ಗೊತ್ತಿರ್ತಾರೆ. ಅವ್ರಿಗೆ ಕೆಲವೊಬ್ರು ಟೀಚರ್ಸ್ ಇರ್ತಾರೆ, ಬರ್ತಿರ್ತಾರೆ. ನಿಮ್ಮಲ್ಲಿ 2 ಹುಡುಗರು ಸಾಕಾಗಿ ಒದ್ದಾಡ್ತೀವಿ ನಾವು. ಇನ್ನೊಂದು 2 ಹುಡುಗರು ಹಡಿರಿ ಅಂದ್ರೆ ಬ್ಯಾಡ್ರಿ ನಮ್ಗೆ ಆಗಲ್ಲ ಸಾಕಾಗಿ ಅಂತೀವಿ ನಾವೆಲ್ಲ. ಆದ್ರೆ 10,000 ವಿದ್ಯಾರ್ಥಿಗಳನ್ನ ಒಬ್ಬ ಸ್ವಾಮಿ ಸಾಕ್ತಾನೆ ಅಂದ್ರೆ ಸ್ವಲ್ಪ ಕುತ್ಕೊಂಡು ನೀವು ಚಿಂತನೆ ಮಾಡೋದಿಲ್ಲ ಒಟ್ಟು. ಇದು ಅವ್ರು ಏನು ಮಾಡಿದ್ರು ಅಂದ್ರೆ ಜ್ಞಾನ ದೇಗುಲಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಇವು ಏನದವಲ್ಲ ದೇಗುಲಗಳು ಒಂದು ಕಡೆ ಇರ್ತಾವ, ಇವೇನದವಲ್ಲ ಅಜ್ಜಾಡವೆಲ್ಲ ಎಲ್ಲ ಒಂದು ಕಡೆ ಇರ್ತಾವ, ಇನ್ನೊಂದು ಕಡೆ ಹೋಗಲ್ಲ. ಇವು ಏನದವಲ್ಲ ಇವೆಲ್ಲ ಯಾವ ಇಲ್ಲಿ ಕೂತಾವಲ್ಲ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾವ, ಆ ಕಡೆಯಿಂದ ಈ ಕಡೆಗೆ ಹೋಗ್ತಾವ. ಯಾವ್ಯಾವ ಚಲೋ ನಡತೆ ಒಳಗೆ ಬರ್ತಾವೋ ಅವನ್ನ ನೋಡಿದಾಗ ಮತ್ತೊಬ್ಬರು ಬದಲಾವಣೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಜ್ಞಾನ ದಾಸೋಹ ಅಂತ ಮಾಡಿದವರು. ಬಳಿಕ ಶ್ರೀಗಳ ಅಮೃತ ಹಸ್ತದಿಂದಾಗಿ ಮಹಾಪ್ರಸಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಈ ವೇಳೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದ ಭಕ್ತರು ಲಿಂಗೈಕ್ಯ ಚತುರ್ಥ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಮಾಧಿಯ ದರ್ಶನ ಪಡೆದು ಮಹಾಪ್ರಸಾದ ಸೇವಿಸಿದರು. ವಿನಾಯಕ ಭೋಸಲೆ, ಎಜೆ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.